ಹಾಯ್ ಗೈಸ್, ಎಲ್ರಿಗೂ ಮತ್ತೊಮ್ಮೆ ಎಸ್ ವ್ಲಾಗ್ಸ್ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಫುಡ್ ವ್ಲಾಗ್ ಜೊತೆ ಬರ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಇವತ್ತಿನ ಸ್ಪೆಷಲ್ ಎಗ್ ರೈಸ್. ಸಿಂಪಲ್, ಈಸಿ ಆ್ಯಂಡ್ ಕ್ವಿಕ್ ಎಗ್ ರೈಸ್. ಏನು ಜಾಸ್ತಿ ಮಸಾಲೆ ಇಲ್ಲ, ಏನಿಲ್ಲ. ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕುಕಿಂಗ್ ಅಂದ್ಕೊಳ್ಳಿ. ಬ್ಯಾಚುಲರ್ಸ್ ಎಗ್ ರೈಸ್ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋ ಐಟಮ್ಗಳೆಲ್ಲ ನೋಡ್ಕೊಳ್ಳಿ. ಸಿಂಪಲ್ ಐಟಮು, ಜಾಸ್ತಿ ಏನಿಲ್ಲ. ಮೊದಲು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಖಾರದ ಪುಡಿ, ಮೊಟ್ಟೆ, ಟೊಮೆಟೊ, ಉಪ್ಪು, ಎಣ್ಣೆ, ಇಷ್ಟೇ. ಜಾಸ್ತಿ ಐಟಮ್ಸ್ ಏನಿಲ್ಲ. ಇವಾಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಸ್ಟವ್ ಅಂಟಿಸ್ಕೊಳ್ಳಿ. ಅದ್ರ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಇವಾಗ ಬಾಣಲಿ ಕಾದಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 5-6 ಚಮಚ ಹಾಕ್ಕೊಳ್ಳಿ, ಬೇಕಾಗುತ್ತೆ. ಈಸಿ ರೆಸಿಪಿ ಇದು, ನಿಮಗೆ ಜಾಸ್ತಿ ಐಟಮ್ಸ್ಗಳೇ ಬೇಕಿಲ್ಲ. ಇವಾಗ ಎಣ್ಣೆ ಹಾಕ್ಕೊಂಡಾಯ್ತು. ಇವಾಗ ಹಸಿಮೆಣಸಿನ್ಕಾಯಿ, ಅದು ಹಸಿಮೆಣಸಿನ್ಕಾಯಿ ಎಲ್ಲ ಬೇಯಬೇಕು. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಈಗ ಕರಿಬೇವು, ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೊಂದು ಹಾಕ್ಕೋಬೋದು. ಇವಾಗ ಜಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ, ಅದು ಬೇಗ ಬೇಯೋಕ್ಕೆ ಈರುಳ್ಳಿ ಎಲ್ಲ. ಈಗ ಹಚ್ಕೊಂಡಿರೋ ಟೊಮೆಟೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕಮ್ಮಿ ಆದರೆ ಆಮೇಲೆ ಹಾಕ್ಕೋಬೋದು. ಅದು ಒಂದು ಟೆಕ್ನಿಕ್ ಇದೆ, ಅದು ಹೇಳ್ಕೊಡ್ತೀನಿ ಹೇಗೆ ಅಂತ. ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆಗಲಿ ತರಕಾರಿ ಜೊತೆ. ಏನು ತರಕಾರಿ ಇಲ್ಲ, ಈರುಳ್ಳಿ ಮತ್ತು ಟೊಮೆಟೊ ಎರಡೇ, ಅದರ ಜೊತೆ ಎಲ್ಲ ಖಾರ ಮಿಕ್ಸ್ ಆಗಲಿ. ಈಗ ಖಾರದ ಪುಡಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಮೊಟ್ಟೆ. ನಾನು 4 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಆ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಮಾಡ್ತಾನೆ. ಇವಾಗ ಮೊಟ್ಟೆ ಎಲ್ಲ ಫ್ರೈ ಆಗಿದೆ, ಬುರ್ಜಿ ಥರ ಬಂದಿದೆ. ಈಗ ಅನ್ನ ಹಾಕ್ಕೊಳ್ಳಿ, ಬೇಯಿಸಿಟ್ಕೊಂಡಿರೋ ಅನ್ನ. ಅದು ಮಿಕ್ಸ್ ಮಾಡ್ಕೊತಾ ಇರಿ. ಇವಾಗ ಅನ್ನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಫ್ರೈ ಮಾಡಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ರೈಸ್ಗೆ. ಸೊ ತಿರುಗ್ತಾನೆ ಇದೆ. ಸ್ವಲ್ಪ ಖಾರ ಕಮ್ಮಿ ಇದೆ, ಉಪ್ಪೆಲ್ಲ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಒಂದು ಬಟ್ಲಿಗೆ 2 ಸ್ಪೂನ್ ಎಣ್ಣೆ, ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಥರ ಅದನ್ನು ಹಾಕ್ಕೊಳ್ಳಿ. ಖಾರ ಉಪ್ಪು ಕಮ್ಮಿ ಇತ್ತು ಅಂದರೆ ಈ ಥರ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಅಂದರೆ ಏನು ಹಾಕ್ಕೊಳ್ಳೋದು ಬೇಡ. ಆ ಪೇಸ್ಟ್ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಫ್ರೈ ಆಗಲಿ. ಆ ಎಣ್ಣೆ, ಖಾರದ ಪುಡಿ, ಉಪ್ಪು ಹಾಕಿರ್ತೀರಲ್ಲ ಅದೆಲ್ಲ ಬಿಸಿಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅನ್ನಕ್ಕೆಲ್ಲ ಹೀರ್ಕೋಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ರೈಸ್ಗೆ. ಸೊ ಅದು ಚೆನ್ನಾಗಿ ಫ್ರೈ ಮಾಡಿ ರೈಸ್ನ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ರೈಸ್ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ.
ಎಗ್ ರೈಸ್ ರೆಡಿಯಾಗಿದೆ. ಟೇಸ್ಟಿ, ಈಸಿ ಆ್ಯಂಡ್ ಕ್ವಿಕ್ ಬ್ಯಾಚಲರ್ಸ್ ರೆಸಿಪಿ ಅಂದ್ಕೊಳ್ಳಿ. ಎಗ್ ರೈಸ್ ರೆಡಿ. ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಚೆನ್ನಾಗಿ ಬಂದಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಚಾನಲ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಮತ್ತಷ್ಟು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.